ನಾಯಕತ್ವ ಬದಲಾವಣೆ ಚರ್ಚೆಗೂ ಸರ್ಕಾರ ಇಷ್ಟು ತಾಬಡು ಆಕ್ಷನ್ ತಗೊಂಡಿದ್ದಕ್ಕೂ ಒಂದಕ್ಕೊಂದು ಸಂಬಂಧ ಇದೆಯಾ? ಅದೇ ನನಗೆ ಹಂಗೆ ಸಂಬಂಧ ಅನಿಸ್ತಾ ಇಲ್ಲ. ಏನಾಗತ್ತೆ ಬೇಸಿಕ್ ಫೈನಲ್ ಸೇ ಕೆ.ಸಿ. ವೇಣುಗೋಪಾಲ್ರದ್ದು ಇರುತ್ತ್ರಿ ಕರ್ನಾಟಕದ ವಿಷಯದಲ್ಲಿ. ಅಲ್ಲ, ಕೆ.ಸಿ. ವೇಣುಗೋಪಾಲ್ದಿದ್ರು, ಫೈನಲ್ ಸೇ ರಾಹುಲ್ ಗಾಂಧಿದಿರೋದು. ಕೆ.ಸಿ. ವೇಣುಗೋಪಾಲ್ ಏನು ಇಂಡಿಪೆಂಡೆಂಟ್ ಸ್ಟ್ಯಾಂಡ್ ತೆಗೆದುಕೊಳ್ಳೋಕ್ಕಾಗಲ್ಲ. ಏನಾಗುತ್ತೆ ಅಂದರೆ, ನಿಮಗೆ ಕಾಂಗ್ರೆಸ್ಗೆ ಅಳಿದುಳಿದ ರಾಜ್ಯಗಳಲ್ಲಿ ಪೈಕಿ ಕೇರಳನೂ ಒಂದು. ಕೇರಳದ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದಾಗ ಕಾಂಗ್ರೆಸ್ ಹ್ಯಾಸ್ ಲಾಸ್ಟ್ ದಟ್ ಟಾಕಿಂಗ್ ಪಾಯಿಂಟ್. ಯಾಕಂದರೆ ದಿಸ್ ಇಸ್ ಅ ಪೆಟ್ ಪ್ರಾಜೆಕ್ಟ್ ಆಫ್ ಕಾಂಗ್ರೆಸ್. ಈಗ ನನಗೆ ನೆನಪಿದೆ, ಪಾಕಿಸ್ತಾನದಿಂದ ಒಂದು 80 ಹಿಂದೂಗಳು ಬಂದಿದ್ದರು ಅಲ್ವಾ. ಯಾವುದೋ ಒಂದು ಟಿ ವಿ ಚಾನಲ್ ಅದ್ರ ಬಗ್ಗೆ ಮಾತನಾಡಿದ ತಕ್ಷಣ BJP RS, ಯಾಕಂದರೆ ದಟ್ ಈಸ್ ಅ ಪೆಟ್ ಪ್ರಾಜೆಕ್ಟ್ ಆಫ್ ಪೆಟ್ ಪ್ರಾಜೆಕ್ಟ್. ಹೌದು, ಹೋಗಲಿಲ್ಲ ಅಂದರೆ ಹೆಂಗೆ? ಹಾಗೆ ಮುಸ್ಲಿಂ ವಿಷಯ ಬಂದಾಗ ಪಿನರಾಯಿ ವಿಜಯನ್ ಅದರ ಒಂದು ಟ್ವೀಟ್ ಮಾಡಿದಾಕ್ಷಣ ಕೆ.ಸಿ. ವೇಣುಗೋಪಾಲ್ಗೆ ಅನ್ನಿಸ್ತು, ನಮ್ಮ ವೋಟ್ ಬ್ಯಾಂಕನ್ನು ನಾವು ಕಳ್ಕೊಳ್ತಾ ಇರೋ ಸಂದರ್ಭದಲ್ಲಿ ಅವರು ಟ್ವೀಟ್ ಮಾಡಿದಾಗ ನಮ್ಮ ಸರ್ಕಾರ ಕೆಲಸ ಮಾಡಲಿಲ್ಲ ಅಂದರೆ ಹೆಂಗೆ? ಹಾಗಾಗಿ ಎಲ್ಲರನ್ನ ಕಳಿಸೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನನಗನ್ಸತ್ತೆ ಪರ್ಸ್ನಲಿ. ಅಜಿತ್, ದೇವರಾಜರೇನು ಬಾಂಗ್ಲಾದೇಶಿ ಮುಸ್ಲಿಮರ ವಿಷಯವನ್ನು ಪ್ರಸ್ತಾಪಿಸಿದ್ರು. ಇತ್ತೀಚೆಗೆ ನಾನು ಮುಂಬಯಿಯ ಒಂದು ರಿಪೋರ್ಟನ್ನು ನೋಡ್ತಾ ಇದ್ದೆ. ಮುಂಬೈಯಲ್ಲಿ ಕಳೆದ 10-15 ವರ್ಷಗಳಲ್ಲಿ ಗಣನೀಯವಾಗಿ ಏನು ಮುಸ್ಲಿಮರ ಜನಸಂಖ್ಯೆ ಏರ್ತಾ ಇದೆ, ಅದು ಇಲ್ಲಿನ ಲೋಕಲ್ ಮುಸ್ಲಿಮರದ್ದು ಏರ್ತಾ ಇಲ್ಲ. ಬಾಂಗ್ಲಾದೇಶದಿಂದ ಬರ್ತಾ ಇರ್ತಕ್ಕಂಥ ಮುಸ್ಲಿಮರು ಏನು ಬಂಗಾಲ್, ಅಸ್ಸಾಂ, ತ್ರಿಪುರಾ ಭಾಗದಲ್ಲಿದ್ದರು, ಅವರು ಒಳಗಡೆ ಬರ್ತಾ ಇದ್ದಾರೆ. ಹೆಂಗೆ ಉತ್ತರ ಪ್ರದೇಶ, ಬಿಹಾರದಿಂದ ಮೈಗ್ರೇಷನ್ ನಡೀತಾ ಇದೆ, ಅವ್ರದ್ದು ಮೈಗ್ರೇಷನ್ ನಡೀತಾ ಇದೆ. ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೋಡಿ, ಕರ್ನಾಟಕದ ಸ್ಥಳೀಯ ಮುಸ್ಲಿಮರಿದ್ದಾರೆ, ಆಕ್ರಮವಾಗಿ ಏನೋ ಶೆಡ್ಡನ್ನು ಹಾಕ್ಕೊಂಡಿದ್ದಾರೆ, ನೀವು ತೆರವುಗೊಳಿಸ್ತಾ ಇದ್ದೀರಿ. ಬೈ ಚಾನ್ಸ್ ಅವ್ರಿಗೆ ಆಶ್ರಯ ಮನೆಯಲ್ಲೋ ಬೇರೆ ಕಡೆನೋ ಎಲ್ಲೋ ಅಕಾಮಡೇಟ್ ಮಾಡೋದಿದ್ರೆ ಕರ್ನಾಟಕದ ಮುಸ್ಲಿಮರನ್ನ ಮುಸ್ಲಿಮರು ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಸ್ವಲ್ಪ ಮುತುವರ್ಜಿಯಿಂದ ಮಾಡಲಿ, ನನಗೇನು ಬೇಜಾರು ಅನ್ಸಲ್ಲ. ಆದರೆ ಸರ್ಕಾರದ ಕರ್ತವ್ಯ ಇರತಕ್ಕಂಥದ್ದು, ಒಂದು ವೇಳೆ ಬಾಂಗ್ಲಾದೇಶದ ಮುಸಲ್ಮಾನರು ಕೂಡ ಅಲ್ಲಿರೋದಾದರೆ ಕಾಂಗ್ರೆಸ್ ಗೌರ್ಮೆಂಟ್ ಈ ಪುನರ್ವಸತಿ ಕಲ್ಪಿಸುವ ಜಂಜಾಟಕ್ಕೆ ಬೀಳುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಕಣ್ಣಿಡಬೇಕಾಗತ್ತೆ. ಸರ್, ನಾನು ಬಹಳ ಪ್ರಮುಖವಾಗಿ ವಿಚಾರಗಳು ಹೇಳ್ತೀನಿ. ರಚನಾತ್ಮಕ ಕೆಲಸ ಮಾಡಬೇಕಾದ ವಿರೋಧ ಪಕ್ಷಗಳು ಅವರ ಹತ್ರ ಮಾಹಿತಿ ಇದ್ದರೆ ಆ ಬಾಂಗ್ಲಾದೇಶಗಳನ್ನು ದಯವಿಟ್ಟು ರಚನಾತ್ಮಕವಾಗಿ ರಿಟರ್ನ್ ಕಂಪ್ಲೇಂಟ್ನ ಕೊಡ್ಲಿಕ್ಕೆ ಹೇಳಿ ಅವ್ರ ಪಾರ್ಟಿಯಿಂದ. ವಿ ವಿಲ್ ಟೇಕ್ ಎ ಸೀರಿಯಸ್ ಆ್ಯಕ್ಷನ್ ಆನ್ ದಟ್ ಮ್ಯಾಟರ್ ಅಂತ ಹೇಳ್ತೀನಿ. BJP ಅವ್ರು ಮಾಡ್ತಾ ಇದ್ದ ಅಲಿಗೇಷನ್ಗಳು ಕೂಡ ಅಲ್ಲಿ ಇರ್ತಕ್ಕಂಥವ್ರ ಬಗ್ಗೆ ಯಾವಾಗ ಕಟ್ಟಿದ್ರು, ಏನು ಮಾಡಿದ್ರು ಅಂತ, ಅಲ್ಲಿ ವಾಸಿಂ ಬಡಾವಣೆಯಲ್ಲಿ ಯಾರೋ ದುಡ್ಡು ತೊಗೊಂಡು ಕಟ್ಟಿದ್ರು ಅಂತ ಹೇಳಿದ್ರಲ್ಲ, ಯು ಹ್ಯಾವ್ ಎ ಡಾಕ್ಯುಮೆಂಟ್ ವಿತ್ ಇಟ್, ಯು ಹ್ಯಾವ್ ಇನ್ಫಾರ್ಮೇಷನ್, ಪ್ಲೀಸ್ ಗೋ ಆನ್ ಲಾಡ್ಜ್ ಎ ಕಂಪ್ಲೇಂಟ್. ಹೇಳಿದ್ರು, ಕೇಳ್ರಿ, ಮಾಹಿತಿ ಇದೆ ಅಂದ್ರಲ್ಲ, ಹೌದ್ರಿ, ಆಯ್ತ್ರಿ, ನಾನು ಅವ್ರ DCM ಹೇಳಿದ್ರು ಇರಲಿ, ಇದ್ದಾಗೂ ಇತ್ತಲ್ರಿ ಅದು. DCM ಬಿಜೆಪಿ DCM ಹೇಳಿದವರು ಇರಲಿ. ಇವರು ವಿರೋಧ ಪಕ್ಷದ ರಚನಾತ್ಮಕ ವಿರೋಧ ಪ್ರಿನ್ಸಿಪಲ್ ಅಪೋಸಿಷನ್ ಪಾರ್ಟಿಯವರು ಲೆಟ್ ದೆಮ್ ಪುಟ್ ಇಟ್ ಇನ್ ಬ್ಲಾಕ್ ಅಂಡ್ ಗಿವ್ ಇಟ್ ಎ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್, ವಿ ವಿಲ್ ಡೆಫಿನೆಟ್ಲಿ ಟೇಕ್ ಎನ್ ಆಕ್ಷನ್ ಅಗೇನ್ಸ್ಟ್. ಯಾವನಾದ್ರೂ ಆಗಲಿ ದುಡ್ಡು ತಗೊಂಡು ಮನೆ ಕಟ್ಟಿಸಿದ್ರೆ ದಟ್ ಇಸ್ ರಾಂಗ್ ಅಂತ ಮಾತಾಡ್ತೀವಿ. ಇಟ್ ಇಸ್ ರಾಂಗ್, ಇಲ್ಲಿಗಲ್ ಅನ್ನೋ ಅಂತ ಹೇಳ್ತೀನಿ. ಕಂಪ್ಲೇಂಟ್ ಕೊಡಬೇಕು. ಎನಿಬಡಿ ನೋಡಿ, ನಮ್ಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವು ಕ್ರಮಗಳನ್ನು ಕೈಗೊಳ್ತೇವೆ, ನೋ ಡೌಟ್ ಅಬೌಟ್ ಇಟ್. ನಾವು ಅದು ಇಲ್ಲಿಗಲ್ ಅಂತ ಗೊತ್ತಾಯ್ತು, ಅದು GBIಗೆ ಸೇರಿದ ಪ್ರಾಪರ್ಟಿ ಅಂತ ಗೊತ್ತಾಯ್ತು, 2 ವರ್ಷಗಳಿಂದ ಮನೆಗಳು ಬಂದಂತ ಗೊತ್ತಾಯ್ತು ನಮಗೆ, ನಾವು ಕ್ರಮಗಳನ್ನು ಕೈಗೊಂಡಿದ್ದೇವೆ. ನಾವು ಯಾವ ಧರ್ಮದವರು ಅಂತ ನೋಡ್ಲಿಕ್ಕೆ ಹೋಗಲಿಲ್ಲ. ವಿ ಓನ್ಲಿ ಎನ್ಫೋರ್ಸ್ ದ ಲಾ ಇನ್ ಪ್ಲೇಸ್ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೆ ಗೌರವ ಕೊಡಬೇಕೆ ಹೊರತು ಇವರು ಮೊದಲು ಇದೇ ಒಂದು ವೇಳೆ ನಾವು ಹಿಂದೂಗಳನ್ನು ತೆಗೆದಿದ್ದು ಹೇಳಿದ್ರು ಗೊತ್ತಾ, ಮುಸಲ್ಮಾನರಾಗಿದ್ರೆ ಮಾಡ್ತಾ ಇದ್ರ ಅಂತ. ಅಲ್ರಿ, ಮನೆ ಒಡೆಯುವಾಗ ಧರ್ಮ ನೋಡಿಲ್ಲ, ಮನೆ ಒಡೆಯುವಾಗ ಧರ್ಮ ನೋಡಿ ಹೊಡೆದಿದ್ರಿ ಅಂತ ಯಾರು ಹೇಳ್ತಿಲ್ಲ. ಇಲ್ಲಿ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡಿದ ತಕ್ಷಣ ಎಚ್ಚೆತ್ತುಕೊಂಡ್ರೆ ಅವಾಗ ಧರ್ಮ ಇಂಪಾರ್ಟೆಂಟ್. ಯಾಕೆಂದ್ರೆ ರಾಜಕೀಯವಾಗಿ ದುರುಪಯೋಗ ಪಡಿಸ್ಕೊಳ್ಳಿ ಕೊಟ್ಟಿದ್ದಾರಲ್ಲ, ಅವ್ರಿಗೆ ನಾವು ಪೊಲಿಟಿಕಲ್ ಉತ್ತರ ಕೊಡ್ಲೇಬೇಕಾಗ್ತದೆ, ಅದಕ್ಕೆ ಸತ್ಯಾಂಶಗಳು ಜನಗಳ ಮುಂದೆ ಇಡಬೇಕಾಗ್ತದೆ. ಆ ಕಾರಣಕ್ಕೋಸ್ಕರ ಹೋಗಿದ್ದೀವಿ ಹೊರತು ರಾಜಕಾರಣ ಮಾಡ್ಲಿಕ್ಕೋಸ್ಕರ ಅಲ್ಲ. ತಿಳ್ಕೊಳ್ಳಿ, ಇನ್ನೊಂದು ಹೇಳ್ತೀನಿ, ಇನ್ವೆಸ್ಟಿಗೇಷನ್ ಮಾಡಿಸಿ, ಯಾರು ಇದ್ದಾರೆ ಅಂತ ಕೇಳಿ, ಯಾರು ಎಷ್ಟು ಲಕ್ಷ ಅಶೋಕ್ ಗೌಡ್ರೆ ಬಿಡಿ, ಅಶೋಕ್ ಗೌಡ್ರೆ ಪ್ಲೀಸ್, ಅಶೋಕ್ ಗೌಡ್ರೆ ಬಿಡಿ ಬಿಡಿ ಬಿಡಿ, ಅಶೋಕ್ ಗೌಡ್ರೆ ಬಿಡಿ. ನಾಗರಾಜ್ ಯಾದವ್ ಒಂದು ನಿಮಿಷ, ಅಶೋಕ್ ಗೌಡ್ರೆ ಕೇಳ್ರಿ. ನಾಗರಾಜ್ ಯಾದವ್ ಫೆಬ್ರವರಿ ಸೆಷನ್ ಅಲ್ಲಿ ಎಷ್ಟು ಜನಕ್ಕೆ ಕೇಳ್ಕೊಳ್ಳಕ್ಕೆ ಧೈರ್ಯ ಇಲ್ಲ. ನೀವು ಮಾತಾಡಿದಾಗ ಕೇಳಿ,
ನಾನು ಸತ್ಯವಿದ್ದ ಅವ್ರು ಸುಳ್ಳು ಮಾತಾಡಿದಾಗ ಅಬ್ಜೆಕ್ಷನ್ ಮಾಡಲೇಬೇಕಾಗ್ತದೆ. ನನ್ನ ಸರ್ಕಾರದ ಮೇಲೆ ಸುಳ್ಳು ಆಪಾದನೆ ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಜಿತ್ ಒಂದು ಪ್ರಶ್ನೆ ಕೇಳಿದ್ರು. Let me complete, ಅಜಿತ್ sir. ಒಂದು Let- ಪ್ರಶ್ನೆ. ಅಜಿತ್ ಒಂದು ನಾನು ಪ್ರಶ್ನೆ ಪ್ರಶ್ನೆ ಕೇಳಿದ್ರು. ಇರೋದು ಏನಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿ GBA ಇದೆ. ಡಿ.ಕೆ. ಶಿವಕುಮಾರ್ ಬೆಂಗಳೂರಿನ ಇನ್ಚಾರ್ಜ್ ಮಿನಿಸ್ಟರ್. ಡಿ.ಕೆ. ಶಿವಕುಮಾರ್ ಅವರ ಕಳೆದ 6 ತಿಂಗಳ ಹೇಳಿಕೆಗಳು ಹಿಂದುತ್ವ, ಪ್ರಯಾಗರಾಜು, ನಾನು ಹಿಂದೂ ಎಲ್ಲ ಅದಕ್ಕೆ ಪೂರಕವಾಗಿವೆ. ಅರೆ ನಾ ಮುಸ್ಲಿಂ ಪರನೂ ಇಡ್ತೀವಿ, ಹಿಂದೂಗಳ ಪರನೂ ಇಡ್ತೀವಿ. ಕೇಳ್ಕೊಳ್ರಿ. ಮುಸ್ಲಿಮ್ರ ಈ ಅನಧಿಕೃತವಾಗಿರ್ತಕ್ಕಂಥ ಒಂದು ಶೆಡ್ಗಳನ್ನು ಕೆಡವಿದ್ರಿಂದ ಅದು ಕೂಡ ಬಣ ರಾಜಕಾರಣದ ಭಾಗನ ಅಂತ ಅವ್ರು ಕೇಳ್ತಾ ಇದ್ರು. ಅದೆಲ್ಲ ಇಲ್ಲ. ನಾನು ಇವಾಗ ಯಾಕಿಲ್ವಾ? ಹೇಳ್ತೀನಿ, ನನಗೆ 1 ನಿಮಿಷ ಟೈಮ್ ಕೊಡಿ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಜಾತಿ ಧರ್ಮ ನೋಡಿಕೊಂಡು ಕಾನೂನನ್ನು ಲಾಗು ಮಾಡೋದಿಲ್ಲ. ನಾವು ಇಲ್ಲಿಗಲ್ ಡಿ.ಕೆ. ಶಿವಕುಮಾರ್ ಮಾಡಲ್ಲ. ಕೆ.ಸಿ. ವೇಣುಗೋಪಾಲರ ಟ್ವೀಟ್ ಅನ್ನು ನೋಡಿದಾಗ ಹಾಗೆ ಅನ್ಸುತ್ತೆ. ಮಾನ್ಯ ಪ್ರಶಾಂತ್ ಅವರೇ, 1 ನಿಮಿಷ ಪೇಷಂಟ್ ಇಯರ್ ನಾನು ಕೇಳ್ತಾ ಇರ್ತಕ್ಕಂಥದ್ದು. ನಾನು ನಾಗರಾಜ್ ಯಾದವ್ ಶಾಸಕನಾಗಿ ನಾನು ಫೆಬ್ರವರಿ ಲಾಸ್ಟ್ ಸೆಷನಲ್ಲಿ ಕೇಳಿದ್ದೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಷ್ಟು ಮನೆಗಳು ಇಲ್ದಿರೋ ಇರ್ತಕ್ಕಂಥ ಜನ ವಸತಿ ರಹಿತರು ಇದ್ದಾರೆ ಅಂತ ಕೇಳಿದಾಗ 85 ಲಕ್ಷ ಜನ ಅಂತ ಹೇಳಿದ್ದಾರೆ. ಗ್ರಾಮೀಣದಲ್ಲಿ ಎಷ್ಟಿದ್ದಾರೆ ಮತ್ತು ನಗರ ಪ್ರದೇಶದಲ್ಲಿ ನಾನು ಕೇಳಿ ದಾಖಲೆಗಳು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ಪಟ್ಟಿಯಲ್ಲಿ ಈ ಬಡಾವಣೆ ಇಲ್ಲ ಅಂತಕ್ಕಂಥ ನನಗೆ ಗೊತ್ತಿದೆ. ಯಾಕೆಂದರೆ ಇದು ಹೊಸದಾಗಿ ಬಂದಿರತಕ್ಕಂಥ ಬಡಾವಣೆ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಕಾನೂನು ಕ್ರಮಗಳನ್ನು ಕೈಗೊಂಡಿದ್ದೇವೆ. ಅದ್ರ ಜೊತೆಗೆ ಹೇಳಬೇಕಂದ್ರೆ ನಮಗೆ 2023ರಿಂದ ಇವತ್ತಿನವರೆಗೂ ಬಂದ ಸರ್ಕಾರ, ನಾವು 3 ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಸರ್ಕಾರ, 2.25 ವರ್ಷದಲ್ಲಿ ನಾವು ಸುಮಾರು 65,000 ಮನೆಗಳ ಕಟ್ಟಿರ್ತಕ್ಕಂಥ ದಾಖಲೆಗಳು ಕೂಡ ನನಗೆ ಕೊಟ್ಟಿರ್ತಾರೆ. ಬಿಜೆಪಿ ಒಂದು ಮನೆ ಕಟ್ಟಲಿಲ್ಲ, ಒಬ್ಬರಿಗೆ ಮನೆ ಕೊಡಲಿಲ್ಲ. ಯಾವ ನೈತಿಕ ಮಾತಾಡ್ತಾರೆ ಇವರು? ಇವತ್ತಿನ ಡಿಬೇಟ್ಗೆ ರಿಲೆವೆಂಟ್ ಆಗಿರೋದು ಮಾತಾಡಿ. ಕೆ.ಸಿ. ವೇಣುಗೋಪಾಲ್ ಅವರು ಹಿಂದೆ ಯಾವ ಒತ್ತುವರಿ ತೆರವು ಮಾಡಿ ಜನರನ್ನ ಬೀದಿಗೆ ಹಾಕಿದಾಗ ಸೂಕ್ಷ್ಮತೆಯಿಂದ ಮತ್ತು ಎಚ್ಚರಿಕೆಯಿಂದ ಯಾವ ಒತ್ತುವರಿ ತೆರವು ಕಾರ್ಯಾಚರಣೆ ಹಿಂದಿನ ದಿನಗಳಲ್ಲಿ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಟ್ವೀಟ್ ಮಾಡಿ ಈ ರೀತಿ ಇಂಟರ್ಫಿಯರ್ ಆಗಿದ್ದಾರೆ? ಯಾಕೆ ಇಂಟರ್ಫಿಯರ್ ಆಗಿರಲಿಲ್ಲ ಗೊತ್ತಾ? ಯಾಕೆ ಇಂಟರ್ಫಿಯರ್ ಆಗಿರಲಿಲ್ಲ ಗೊತ್ತಾ? ಮನೆ ಕಳ್ಕೊಂಡವ್ರು ಹಿಂದೂಗಳಾಗಿದ್ರು ಸ್ವಾಮಿ. ಇಲ್ಲ 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 ಏನಿಲ್ಲ ಇಲ್ಲ. ಇವ್ರು ಮುಸ್ಲಿಮರಾಗಿರದೆ ಹೋಗಿದ್ರೆ ಪಿಣರಾಯಿ ದಯವಿಟ್ಟು ಸುವರ್ಣ ಟಿವಿ ಕರ್ನಾಟಕ ನಾಗರಿಕರ ಕ್ಷೇಮಾಭಿವೃದ್ಧಿ ಬೇಕೇ ಹೊರತು ಅವರ ಹಿತಾಸಕ್ತಿ ಒಂದೇ ಅದೇ ತಪ್ಪು. ಅದಕ್ಕೆ ನಾವು ಆಕ್ಷೇಪ ಮಾಡ್ತಾ ಇರ್ತಕ್ಕಂಥದ್ದು. ಅಲ್ಲಿ ದಲಿತರ ಮನೆಗಳು ಕೂಡ ಇತ್ತು ಗೊತ್ತಾ? ಅಲ್ಲಿ ಅದನ್ನ ಹೇಳಿಲ್ಲ ಅವರು, ಅದಕ್ಕೆ ತಪ್ಪು ಹೇಳ್ತದ್ದು. ಅದಕ್ಕೆ ರಾಜಕೀಯ ಮಾಡಬೇಡಿ ಅಂತ ಹೇಳ್ತಾ ಇರ್ತಕ್ಕಂಥದ್ದೇ ನಾವು ಹೋಗಿರೋದಲ್ಲಿ. ಇಡೀ ಕ್ಯಾಬಿನೆಟ್ ಹೋಗಿದ್ದಲ್ಲ, ಜವಾಬ್ದಾರಿ ಸಚಿವರು, ಚೀಫ್ ಮಿನಿಸ್ಟರ್ ಇರ್ಬೋದು ಮತ್ತು ಸಂಬಂಧಪಟ್ಟ ವಸತಿ ಸಚಿವರು ಅಲ್ಲಿ ಹೋಗಿರೋದು ನಿಜ. ಅದನ್ನ ರಾಜಕೀಯ ಬೆರೆಸಬಾರದು. ಒಂದು ಮನೆ ಕಟ್ಟಿಲ್ಲ, ಒಂದೇ ಒಂದು ವಿಚಾರದಲ್ಲಿ ಅವರ ವಿಚಾರದಲ್ಲಿ ಮಂಡನೆ ಮಾಡಲಿಲ್ಲ. ಕಳೆದ ಫೆಬ್ರವರಿ ಪ್ರಶ್ನೆ ಹಾಕಿದ್ರು 85 ಲಕ್ಷ ಜನರಿಗೆ ವಸತಿ ಇಲ್ಲ ಅಂದ್ರು. ಹಾಗೆ ದೇವರಾಜಣ್ಣ ಅವರಿಗೆ ಏನು ಕೇಂದ್ರ ಸರ್ಕಾರದ ಮಾಹಿತಿ ಬಂದಿದೆ, 37 ಲಕ್ಷ. ಯಾರು ಸುಳ್ಳು ಹೇಳಿದ್ರು ಇಲ್ಲಿ? ದೇವರಾಜು ಮತ್ತು ಚೀಫ್ ಮಿನಿಸ್ಟರ್ ಅಂತ 3 ವಸತಿ. ರಾಜೀವ್ ಗಾಂಧಿ ಯಾರು ಕೇಂದ್ರ ಸರ್ಕಾರ ದುಡ್ಡು ಸಿಂಪಲ್ ಇದೆ. ಅಶೋಕ್ ಗೌಡ್ರೆ ರಾಜ್ಯ ಸರ್ಕಾರ ವಯನಾಡ್ನಲ್ಲೇ 100 ಮನೆ ಕಟ್ಟಿಸ್ಕೊಡಬಹುದು. ಕರ್ನಾಟಕದಲ್ಲಿ 100 ಮನೆ ಕಟ್ಟಿಸಕ್ಕಾಗಲ್ಲ. ಅದು ಮಾತ್ರ ಅಲ್ಲ, ಕೇಂದ್ರದ ಯೋಜನೆ ಇದೆಯಲ್ಲ, ಅದಕ್ಕೆ ಮುಕ್ಕಾಲು ಭಾಗ ದುಡ್ಡು ಕಟ್ಟೋದು ರಾಜ್ಯ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.